ಲಾಸಿಯ ಬಂದು ಇಲ್ಲಿ ಕೂತ್ಕೊಂಡವಳೆ ನೋಡು. ಅಮ್ಮ ನಾ ಸಾಮಾನಿಂದ ಹೊರಗಡೆ ಕಳಿಸ್ದಾಗಿಂದನೂ ಇಲ್ಲೇ ಕೂತ್ಕೊಂಡವಳೆ, ಬಂದಿಲ್ಲ. ನಾನು ಮನೆ ಹತ್ರ ಏನಾನ ಬತ್ತಾಳೇನೋ ಅಂತ ಅನ್ಕೊಂಡೆ, ಬಂದೇ ಇಲ್ಲ ನೋಡು. ಬರ್ಲಿ ಸುಮ್ಮನಿರು. ಅವ್ರಾಗೆ ಅವ್ರು ಬರೋವರೆಗೂ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಬರಲಿ, ನಾವ್ಯಾಕೆ ಅವ್ರನ್ನ ಹೋಗಿ ಕರ್ಕೊಂಡು ಬರೋಣ. ಆ ಮನಸ್ಸನ್ನ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋಗಿರೋದು ಇಲ್ಲ ಆಸೆ ತಾನೆ. ಬರಲಿ ಸುಮ್ಮನೆ, ನೀನು ಏನು ತಲೆ ಕೆಡಿಸ್ಕೊಬೇಡ ಮಾನ್ವಿತ. ಭುವನು ಹೆಂಗಾದ್ರೂ ಮಾಡ್ಕೊಂಬ್ಲಿ. ಅವನು ಈಗ ಅವ್ನಿಗೆ ಇಷ್ಟ ಆದರೆ ಅವನು ಕರ್ಕೊಂಬರ್ಲಿ, ಕಷ್ಟ ಆದರೆ ಸುಮ್ಮನೆ ಆಗ್ಲಿ ಹೇಳು. ಮನೆ ಬಾಗ್ಲಿಗೆ ಬರಲಿ, ಸುಮ್ಮನಿರು. ಅವನೇನು ಹೇಳ್ತಾನೆ, ಭುವನ್ ಏನು ಹೇಳ್ದ? ಅವಳಾಗೆ ಅವಳು ಬರೋವರೆಗೂ ಸುಮ್ಮನಿರು. ಅದಕ್ಕೆ ಅವಳಾಗೆ ಅವಳು ಬಂದಮೇಲೆ ನಾನೇನು ಅದೇನು ಮಾತಾಡಿ ಆಮೇಲೆ ನಾನು ಅದೇನು ಹೇಳ್ಬೇಕು ಅದನ್ನ ಹೇಳಿ ಆಮೇಲೆ ನಾನು ಬಗೆಹರಿಸ್ಕೊಂತೀನಿ. ನೀವು ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಸುಮ್ಮನೆ ಇದ್ಬಿಡಿ, ನೀವು ಕರಿಯಕ್ಕೆ ಹೋಗ್ಬೇಡ್ರಿ ಅವಳನ್ನ ಅಂತ ಹೇಳೋಣ. ಮತ್ ಬಿಡು, ಏನು ತಲೆ ಕೆಡಿಸ್ಕೊಬೇಡ. ಸರಿ ಆಯ್ತು, ನನಗೆ ಸ್ವಲ್ಪ ಕೆಲಸ ಐತೆ, ನಾನು ಹೋಗಿ ಬರ್ತೀನಿ. ಹುಷಾರು ಮನೆ ಕಡೆ. ಸರಿ ಆಯ್ತು ಹೇಳು. ಆಯ್ತು, ಹುಷಾರಾಗಿ ಹೋಗ್ಬಾ. ನೀನೇನು ಮಾತಾಡಕ್ಕೆ ಹೋಗ್ಬೇಡ ಮಾನ್ವಿತ. ಸರಿ ಆಯ್ತು ಹೇಳು. ಅವಳೇನಾದ್ರು ಬಂದು ಕೇಳಿದ್ರು ಭುವನ್ ಇಲ್ಲಮ್ಮ, ಭುವನ್ ಬಂದ್ಮೇಲೆ ಬಾ ಅಂತೀನಿ ಅಷ್ಟೇ. ನಾನು ಇನ್ನೇನು ಏನು ಮಾತಾಡಕ್ ಹೋಗಲ್ಲ ರೀ. ಹುಷಾರಾಗಿ ಹೋಗ್ರಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಕ್ರಾಸಲ್ಲೆಲ್ಲನ ಸ್ವಲ್ಪ ನಿಧಾನಾಗಿ ಆರ ನೋಡ್ಕೊಂಡು ಕ್ರಾಸಲ್ಲೆಲ್ಲ ನಿಧಾನಕ್ಕೆ ಹೋಗಿ. ಆಯ್ತು ಮಾನ್ವಿತ. ಮಾನ್ವಿತಾ, ಅಣ್ಣ ಕೆಲ್ಸಕ್ಕೆ ಹೋದ್ರ? ಕೆಲ್ಸಕ್ಕೆ ಹೋಯ್ತಪ್ಪ. ಕೆಲಸ ಐತೆ, ಅವಾಗಲೇ ಫೋನ್ ಮಾಡಿದ್ರು, ಅದಕ್ಕೆ ಹೋಯ್ತು. ಇವಳು ಇಲ್ಲೇ ಕೂತ್ಕೊಂಡವಳೆ ಅಂತ ಮಾತಾಡ್ತಿದ್ವಿ. ಇನ್ನೇನು ತಲೆ ಕೆಡಿಸ್ಕೊಬೇಡ, ಏನು ಕರಿಯಕ್ಕೆ ಹೋಗ್ಬೇಡ ಅಂತ. ನಾನು ಇವಾಗ ಕರಿಯಕ್ಕೆ ಹೋದ್ರೆ ಏನೋ ನನ್ನ ಮಾತಂದ್ರೆ ನಾನು ಅನ್ನಿಸ್ಕೊಂಬನೇನಮ್ಮ, ಅದಕ್ಕೆ ನಾನು ಕರಿಯಕ್ಕೆ ಹೋಗಲ್ಲ ಕಣಮ್ಮ. ಕರಿಬೇಡ್ರಿ, ಸುಮ್ಮನಿರಿ. ಏನಾದರೂ ಅನ್ಕೊಂಬ್ಲೇಳು, ಅವಳು ಏನಾರು ಅನ್ಕೊಂಬ್ಲಿ, ಕರಿಯಕ್ಕೆ ಹೋಗ್ಬೇಡ್ರಿ. ಕರೆದಷ್ಟು ಅವಳಿಗೆ ಇನ್ನೂ ಜಂಬಾಲ ಬರ್ಬೇಕಾ ಅಂತಳು. ಅವಳು ಮಾನಸ ಮನೆಯಿಂದ ಹೊರ ಕಳ್ಸಿದ ತಕ್ಷಣ ಬರ್ಬೇಕಾ, ಬಂದು ಅಲ್ಲಿ ಕೂತ್ಕೊಂಡ್ರೆ ಅದಂಗೆ ಯಾರು ಕರೀತಾರೆ? ಯಾರು ಕರಿಯಲ್ಲ, ಸುಮ್ಮನಿರಿ. ನಾವು ಕರಿಯಕ್ಕೆ ಹೋಗಿಲ್ಲ, ನೀವು ಕರಿಬೇಡ್ರಿ. ಆಗ ಮನಸ್ಸನ್ನ ಮಾತು ಕೇಳ್ಕೊಂಡು ಇದು ಮಾಡೋದ್ಲಲ್ಲ, ಗೊತ್ತಾಗ್ಲಿ. ಹೋಗತ್ಲೆಗೆ ನಾವಂತೂ ಇನ್ನೂ ಸ್ವಲ್ಪ ದಿನ ಸುಮ್ಮನಿದ್ರು ಇರ್ಬೋದಾಗಿತ್ತು. ಏನು ಮಾಡೋದಮ್ಮ, ಏನೋ ನಾವು ಹುಷಾರತ್ತ ಅವನು ಮದುವೆ ಆಗಿ ಚೆನ್ನಾಗಿರ್ಲಿ ಅಂತೇಳಿ ಏನೋ ಮಾಡಿದ್ವಿ. ಹಿಂಗಾಗುತ್ತೆ ಅನ್ನೋದು ಯಾರಿಗೆ ಗೊತ್ತಿತ್ತು? ಅಯ್ಯೋ, ಅವ್ರ ಅಮ್ಮ ಬೇರೆ ಬಂದೈತಲ್ಲ ಇವಾಗ. ಅಯ್ಯೋ, ಅವಳಂತ ಮನಸ್ಸನ್ನು ಇನ್ನೂ ಹಿಡಿಯೋಕ್ಕಾಗಲ್ಲ. ಮತ್ತೆ ಅಯ್ಯಮ್ಮ ಬಂದು ಏನು ನಮ್ಮನ್ನ ಜೋರು ಮಾಡ್ತೈತೆ. ಅದು ಹೆಂಗೆ ಹೊರಗೆ ಕಳಿಸಿದ್ರಿ ನಮ್ಮ ಮಗಳನ್ನ? ಅಂಥವ್ರು ಯಾಕೆ ಯಾವ ಸಂಪತ್ತಿಗೆ ಮದುವೆ ಮಾಡ್ಕೊಂಡಿದ್ರಿ ಅಂತ ಹೇಳಿ ನಮ್ಮಮ್ಮ ಇನ್ನೂ ಬೈತೈತೆ. ಹೋಗಿ ಅವ್ರ ಅಮ್ಮ ಇನ್ನೂ ಎಲ್ಲರನ್ನೂ ಬೈದು ಬಂದೈತೆ ಅವರಮ್ಮ. ಯಪ್ಪ ಯಪ್ಪ, ಅವ್ರಮ್ಮ ಏನು ಸುಮ್ಮನೆ ಅಲ್ಲ ಕಣಮ್ಮ. ಹೆಂಗಾದ್ರೂ ಬೈಕಂಬ್ಲಿ ಬಿಡು, ಯಾಕೆ? ನಮ್ಮ ಪಾಡಿಗೆ ನಾವಿದ್ರೆ ಯಾವ್ದು ಇರಲ್ಲ ಶಕ್ತಿ. ನಡಿ ಹೋಗೋಣ. ಅಲ್ಲಸಿನೇ ಹೋಗೋಣ ನಡಿ. ನಾನು ಇಲ್ಲಾಸಿ ಹೋಗೋಣ ಅಂತ ಅನ್ಕೊಂಡೆ, ಅಲ್ಲಸಿನೇ ಹೋಗೋಣ ನಡಿ. ಅವಳಿಗೇನೇನು ಹೆದರ್ಕೋಬೇಕಾಗಿಲ್ಲ. ನೋಡಂಗೆ ಸಿಟ್ನಾಗಂಗೆ ಹೆಂಗ್ ನೋಡ್ತಾವಳೆ. ನೋಡ್ಲಿ ಬಿಡು, ಕರಿತಾಳೇನೋ ಅಂತ. ಯಾರು ತಗೋ ಹೇಳಾಳಂತೆ, ಅವಳೇ ಬಂದು ಕರಿಬೇಕು. ಮಾನ್ವಿತ ಬಂದು ನಾನು ಕರೆದ್ರೆ ಹೋಗ್ತೀನಿ ಅಂತ ಹೇಳಾಳಂತೆ. ನಿನ್ಗೇನಮ್ಮ ಕರಿ ಅಂತದ್ದು? ಕರೆದ ಆಮೇಲೆ ಮುಖಕ್ಕೆ ಹೋಗ್ಳಿಸ್ಕಮ್ಮನ ಯಾಕೆ ಬೇಕಮ್ಮ? ಈಗ ಚೆನ್ನಾಗಿದ್ದಾಗಾದ್ರೆ ಹೆಂಗೋ ಕರಿಬೋದಾಗಿತ್ತು. ಹಿಂಗೆಲ್ಲ ಆದ್ಮೇಲೆ ಬಾಯಮ್ಮ ನೀನು ಅಂತೇಳಿ ನಾನು ಕರೆದು ನಾನು ಮುಗಿಸ್ಕೊಂಬಕ್ಕಾಗಲ್ಲಮ್ಮ. ಅದೇನ ಮಾಡ್ಕೊಂಬ್ಲೇಳ, ನಾನು ಸುಮ್ಮನೆ ಇರ್ತೀನಿ. ಯಾಕೆ ಕೊಟ್ಟತ್ನ ಏನೋ ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ ನಾನು. ಏನೋ ಮಾತಾಡ್ಬೇಡ ಮಾನ್ವಿತ, ಸುಮ್ಮನೆ ಹೋಗು. ಯಾಕೆ ತಲೆ ಕೆಡಿಸ್ಕೊಂತಿ? ಏನಾನ ಮಾಡ್ಕೊಂಬ್ಲಿ, ಬೇಕಿದ್ದವ್ರು ಬರ್ತಾರೆ. ನೀನು ಆಮೇಲೆ ಕರೆದು ಯಾಕೆ ನಾನು ಒಂದು ಮಾತಂದ್ರೆ ಬೇಜಾರಾಗ್ಬಿಡುತ್ತೆ. ನಾನು ಯಾಕಾದ್ರೂ ಮಾತಾಡ್ಸಿದ್ನೋ ಅಂತೇಳಿ ಮತ್ತೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಏನು ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಹೋಗಿ. ಕರಿಬೇಕು, ನೋಡೋಣ ಕರಿತಾಳೋ ಇಲ್ವೋ. ನೋಡ್ತಾವಳೆ ಅವಾಗಿಂದ ಅಲ್ಲೇ ನಿಂತ್ಕೊಂಡು. ಯಾಕಮ್ಮ ಇಲ್ಲಿ ಕೂತ್ಕೊಂಡಿದ್ಯಾ? ಬಾರಮ್ಮ ಮನೆಗೆ ಹೋಗೋಣ ಅಂಬ ಒಂದು ಮಾತು ಗೊತ್ತಿಲ್ವಲ್ಲ ಅವಳು ಬಾಯಾಗೆ. ಬಾರೆ ಲಾಸಿಯ, ಇಲ್ಲ ಕೂತ್ಕೊಂಡಿದ್ಯಾ ಕಂಡರ್ ಮಂತಾಗೆ, ಬಾ ಹೋಗೋಣ. ನೋಡು ಕರಿತಾಳೇನೋ ಅಂತ ಅನ್ಕೊಂಡಿದ್ದೀನಿ, ಒಂದು ಮಾತನ್ನ ಕರಿಯಂಗಿಲ್ವಲ್ಲ. ಯಪ್ಪ, ನೋಡಿ ಎಂತೆಂತ ಅವ್ರು ಇರ್ತಾರೆ ಜನ. ಅಯ್ಯೋ, ಹಿಂಗೆ ಆದರೆ ಸಾಕು ಅಂತ ಕಾಯ್ತಿರ್ತಾರೇನಪ್ಪ. ನೋಡು, ಭುವನ್ ಆದ್ರೆ ದೇವಸ್ಥಾನ ಹತ್ರ ಬಂದು ಕೂತ್ಕೊಂಡಿರೋಂಥ ಭುವನ್ನ ಒಂದೇ ದಿವಸ ಕರ್ಕೊಂಡು ಹೋಗ್ಬಿಟ್ಲು. ನನ್ನ ಹಂಗೆ ಅವಳೆ ಕರಿಬೇಕು. ನೋಡೋಣ ಅದೆಲ್ಲ ಈ ಮಾನ್ವಿತನ ಬುದ್ಧಿ ಇದ್ರಾಗೆ ಗೊತ್ತಾಗ್ತೈತಿ. ಇಲ್ಲಾಸಿ ಗೊತ್ತವಳೆ, ನೋಡೋಣ ಕರಿತಾಳೇನೋ ಅಂತ. ಈಗ ಮಾನ್ವಿತ, ನಾವು ಯಾರ ಬಗ್ಗೆನೂ ಇವಾಗಿನ ಕಾಲದಾಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನಾವಾಯ್ತು ನಮ್ಮ ಕೆಲಸ ಆಯ್ತು, ನಮ್ಮ ಕೆಲಸ ನಾವು ಪರ್ಫೆಕ್ಟಾಗಿ ಮಾಡ್ಕೊಂಡು ನಮ್ಮ ಕೆಲಸ ನಾವು ನೋಡ್ಕೊಂಡು ಯಾರು ಏನನ್ನ ಅನ್ಕೊಂಬ್ಲಿ, ಯಾರು ಏನನ್ನ ಮಾತಾಡ್ಕೊಂಬ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನೋಡ್ಬೇಕಷ್ಟೇ ಮಾನ್ವಿತ. ಅಯ್ಯೋ, ಈಗ ಜನ ಹಿಂಗೆ ಅಂದರೆ ಯಪ್ಪ ಒಂಥರ ಹೇಳಬಾರ್ದು ಬಿಡು. ಹಂಗೆ ಯಾವಾಗ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅಂಥ ಜನಗಳು. ಇವಾಗ ಒಂಥರ ಮಾತಾಡ್ತಾರೆ. ಅಯ್ಯೋ, ಈಗ ಚೆನ್ನಾಗಿದ್ರು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ರು ಸಹಿಸ್ಕೊಂಬಲ್ಲ. ಅವಳಿಗೆ ಏನಪ್ಪ ಘನವಾಗಿದ್ದಾಳೆ ಅಂತಾರೆ. ಚೆನ್ನಾಗಿಲ್ಲ ಅಂದರೆ ಅಯ್ಯೋ ಇವಳಿಗೆ ಏನು ಬಂದೈತಪ್ಪ ಅಂತಾರೆ. ಹಿಂಗೆ ಇವಳಿಗೆ ಏನು ಕಮ್ಮಿ ಆಗಿಲ್ಲ, ಮಸ್ತ್ ಘನವಾಗಿದ್ದಾಳೆ ಅಂತ ಅದನ್ನೂ ಒಂದು ಮಾತಾಡ್ತಾರೆ. ಎಲ್ಲ ಒಂದೊಂದು ಮಾತುಗಳು ಬಂದೇ ಬರ್ತವೆ. ಅಯ್ಯೋ, ಹೆಂಗಿದ್ರು ಕಷ್ಟ ಬಾ. ನಾನಂದ್ರೆ ನಾವಾಯ್ತು, ನನ್ನ ಕೆಲಸ ಆಯ್ತು ಅಷ್ಟೇನೆ. ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ ಕಣಮ್ಮ. ಸತ್ತಿ.
ನನ್ಗಿವಾಗ ನನಗೆ ಈಗ ಚೆನ್ನಾಗಿ ನೋಡ್ಕಮ್ಮ ಅಂತ ನನ್ನ ಗಂಡ. ಈಗ ನನ್ನ ಗಂಡ ಹೆಂಗೆ ಹೇಳ್ತಾರೋ ಹಂಗೆ ನಾನು ಕೇಳಿಕೊಂಡು ನಮ್ಮ ಭುವಿತ್ ಹೆಂಗೆ ಹೇಳ್ತಾರೋ ಹಂಗೆ ನಾನು ಕೇಳೋದು. ನಮ್ಮ ಭುವಿತ್ ಮಾತು ನಾನು ಯಾವತ್ತೂ ಮೀರಲ್ಲ. ಸಾಕು, ನನಗಿನ್ನೇನು ಬೇಡ. ನನ್ನ ಗಂಡ ಒಬ್ಬರು ನನ್ನ ಜೊತೆಲಿ ಇದ್ದುಬಿಟ್ರೆ ನನಗೆ ನನ್ನ ಸರ್ವಸ್ವ. ನನಗಿನ್ನೇನೂ ಬೇಡ, ಇನ್ನೇನೂ ತಲೆ ಕೆಡಿಸ್ಕೊಂಬಲ್ಲ ನಾನು. ನೋಡು ಅದೇ ಹೋಗ್ತಾವಳೆ, ನೋಡಿರೂ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ ಅಂತ ಹೋಗ್ತಾವಳೆ. ಇದ್ರಾಗೆ ಗೊತ್ತಾಗ್ತೈತೆ ಇವಳು ಬುದ್ಧಿ ಎಂಥದ್ದು ಅಂತ. ಅಲ್ಲ ಈ ಮಾನ್ವಿತ ಒಂದು ಮಾತಾದ್ರೂ ನಾನು ಕರೆಯೋದು ಬೇಡವಾ? ಬಾರಮ್ಮ ಹೋಗ್ಲಿ, ಯಾಕೆ ಇಲ್ಲಿ ಕೂತ್ಕೊಂಡಿದೀಯ ಅಂತ. ಭುವನ್ನಾದರೆ ಕರ್ಕೊಂಡು ಹೋಗ್ಬಿಟ್ಲು, ನನ್ನಾದರೆ ಯಾಕೆ ಕರೀಲಿಲ್ಲ? ಇವ್ರ ಬುದ್ಧಿ ಏನು ಅಂತ ಇಷ್ಟರಾಗಿ ಗೊತ್ತಾಗ್ತೈತೆ ನನಗೆ. ಒಬ್ಬೊಬ್ಬ ನನ್ನ ನೋಡೋಣದಲ್ಲೇ ಒಂದು ಮಾತು ಕರಿತಾಳೇನೋ ಅಂತ ನಾನು ಪರೀಕ್ಷೆ ಮಾಡ್ತಾ ಇದ್ದೀನಿ, ಕರಿತಾ ಇಲ್ಲ. ನಾನು ಅದಲ್ಲೇ ಇವಳು ನೋಡಬೇಕು ಒಂದು ಮಾತು ಕರಿತಾಳೇನೋ ಅಂತ ಅದಕ್ಕೆ ಹೋಗಿಲ್ಲ. ಸಡನ್ನಾಗಿ ಹೋಗ್ಬಾರ್ದು ಮನೆ ಹತ್ರ ಅಂತೇಳಿ ಸುಮ್ಮನೆ ಆಗಿದ್ದೀನಿ. ಸಡನ್ನಾಗಿ ಯಾಕೆ ಹೋಗೋದು ಅಂತ ಹೇಳಿ ನೋಡ್ದ, ಎಷ್ಟಿರಬೇಡ. ಅಬ್ಬಬ್ಬಬ್ಬ, ಅಲ್ಲ ನನ್ಗೆ ಹಿಂಗಾಗಿರೋದು ಅವಳಿಗೆ ಖುಷಿ ಆಗೈತೋ ಏನೋ. ಅದಕ್ಕೆ ಅನ್ಸುತ್ತೆ ಹಿಂಗೆ ಮಾಡ್ತಾವಳೆ. ಅಬ್ಬಬ್ಬಬ್ಬ, ನಾನು ನೋಡು ಇಂಥ ಕೆಲಸ ಮಾಡ್ಕೊಂಡೆ ಇವತ್ತು. ಭುವನ್ ನನ್ನ ಜೊತೆ ಇದ್ದಿದ್ರೆ ಯಾರು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲಪ್ಪ. ಭುವನ್ ಬೇರೆ ಇವಾಗ ಅವನು ನಾನು ಹೇಳ್ದಂಗೆ ಕೇಳೋದೇ ಇಲ್ಲ. ಹೇಗೆಲ್ಲದಕ್ಕೂ ಅಣ್ಣ ಅದಕ್ಕೆ. ಅಲ್ಲ ನಾನು ಇವಳೊಂದು ಮಾತಾದ್ರೆ ಕರಿತಾಳೆ, ಇವಳು ಕರೆದ್ರೆ ಹೋಗೋಣ ಅಂತಿದ್ದೆ. ಹಿಂಗೆ ಕರೀಲಿಲ್ಲ. ಇನ್ನು ನಾನೇ ಹೋಗ್ತೀನಿ ನೋಡೋಣ. ನಾನೇ ಹೋಗ್ತೀನಿ, ಹೋಗಿ ನಾನು ಇರ್ತೀನಿ ಅಂತೀನಿ ಅದೆಲ್ಲ. ನೋಡು ಒಂದು ಮಾತು ಕರೀಲಿಲ್ವಲ್ಲ, ನನಗೆ ಅದೇ ಸಿಟ್ಟು. ಖುಷಿ ಆಗೈತಿ ಇವಳಿಗೆ. ಲಾಸ್ಯಾಕೆ ಇಲ್ಲೇ ಕೂತ್ಕೊಂಡಳ, ಅವಾಗಿಂದ ನೋಡ್ತಾ ಇದ್ದೀನಿ. ಲಾಸ್ಯ ಯಾಕೆ ಇಲ್ಲಿ ಕೂತ್ಕೊಂಡಿದೀಯಾ? ಏನಿಲ್ಲಕ್ಕ, ಸುಮ್ಮನೆ ಕೂತ್ಕೊಂಡೆ. ಮಾನಸ ನಮ್ಮ ಮನೆಯಾಗ ಇರಬೇಡ ಅಂತೇಳಿ ಅವಳು ಮನೆಗೆ ಬೀಗ ಹಾಕಿ ಮನೆಯಿಂದ ಆಚೆ ಕಳಿಸ್ಬಿಟ್ಲು. ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. ನೋಡೋಣ ನಮ್ಮ ಮಾನ್ವಿತ ಕರಿತತ್ತೇನೋ ಅಂತೇಳಿ ನೋಡೋಣ ಅಂತ ಇಲ್ಲೇ ಕೂತ್ಕೊಂಡಿದ್ದೀನಿ. ಒಂದು ಮಾತು ಕರಿಯಂಗಿಲ್ಲ ಮುತ್ತು ಅಕ್ಕ, ಒಂದು ಮಾತು. ಬಾರಮ್ಮ ಹೋಗ್ಲಿ, ಏನ ಈಗೈತೆ ಬಿಡು ಅಂತ ಬ್ಯಾಗ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಆ ಮಾನಸ ಮನೆಯಿಂದ ಆಚೆ ಕಳಿಸವಳೆ ಎಂಬುದು ಗೊತ್ತೈತೆ, ನನ್ನ ಮನೆಗೆ ಕರೀಲಿಲ್ವಲ್ಲ ಬಾರಮ್ಮ ಅಂತ. ಅವಳು ಅದೇನು ಕರೀತಾಳೆ, ನೀನೇ ಹೋಗ್ಬೇಕು. ಹೋಗು, ನೀನೇನೆ ಬ್ಯಾಗ್ ತಗೊಂಡು ಅಲ್ಲೇ ಇಲ್ಲೇ ಇರ್ತೀನಮ್ಮ. ಹಿಂಗಾಯ್ತು, ಆ ಮಾನಸನ ಮಾತು ಕೇಳ್ಕೊಂಡು ಹೋಗಿದ್ದಕ್ಕೆ ನನ್ನ ತಪ್ಪಾಯ್ತು. ಇನ್ಮೇಲೆ ಯಾರ ಮಾತು ಕೇಳಬಾರ್ದು ಅಂಬೋದು ಗೊತ್ತಾಯ್ತು ಕಣೆ. ಇನ್ಮೇಲೆ ಹೋಗೋದಿಲ್ಲ ಮಾನ್ವಿತಾ ಅಂತ ಹೇಳಿ ಮಾನ್ವಿತನ ಹತ್ರ ಮಾತಾಡು, ನೀನು ಹೋಗಿ ಕೇಳು. ಅಲ್ಲ ಅವಳಿಗೆ ಕೇಳ ಅಂಥದ್ದೇನಿಲ್ಲ ಬಿಡು, ನನಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತ. ಈಗ ಅವಳಿಗೆ ಯಾಕೆ ಕೇಳ್ಬೇಕು ಹೇಳಿ ನಾನು? ಈಗ ನಮ್ಮ ಮನೆ ನಮ್ಮ ಇದು ಅಂದಮೇಲೆ ನನ್ನ ಪಾಡಿಗೆ ನಾನು ಹೆಂಗೋ ಇರ್ತೀನಿ, ನನಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತ. ಅಲ್ಲ ನೋಡು ಒಂದು ಮಾತು. ಈಗ ಭುವನು ಜಗಳ ಮಾಡಿಕೊಂಡು ಹೋಗಿ ದೇವಸ್ಥಾನ ಹತ್ರ ಕೂತ್ಕೊಂಡಿದ್ದ ಮುತ್ತು ಅಕ್ಕ. ಅವನ್ನಾದರೆ ಬಾರಪ್ಪ ಅಂತೇಳಿ ಇಬ್ಬರು ಗಂಡ ಹೆಂಡತಿ ಕರ್ಕೊಂಬಂದ್ಬಿಟ್ರು ಮನೆಗೆ. ಹಂಗೆ ನನ್ನ ಕರಿಬೇಕು ತಾನೇ? ಅಲ್ಲೇ ಇದ್ದಾರೆ ನಿನ್ಕೊಂಡು ನೋಡ್ತಾವ್ರೆ ಇಬ್ಬರು ಗಂಡ ಹೆಂಡತಿ. ನಾನು ಒಂದು ಮಾತು ಕರೀಲಿಲ್ಲ. ಅವನ್ನಾದ್ರೆ ಕರ್ಕೊಂಬಂದ್ರೆ ನನ್ನಾದರೆ ಕರೀಲಿಲ್ವಲ್ಲ. ನೋಡಿ ಇದು ಯಾವ ನ್ಯಾಯ ಅಂತ ನನಗೆ ಬೇಜಾರು. ನೋಡಿ ಎಷ್ಟು ಇದು ಮಾಡ್ತಾರೆ. ಅಲ್ಲ ನಾವೇನು ಮಾಡಿದ್ದೀವಿ ಇವ್ರಿಗೆ? ನಾವಿನ್ನು ನಾವು ಒಳ್ಳೇದೇ ಮಾಡಿದ್ದೀವಿ ಹೊರತು ನಾವೇನು ಅವ್ರಿಗೇನು ಏನು ಮಾಡಿಲ್ಲ ಮುತ್ತು ಅಕ್ಕ. ನಾನಿನ್ನು ಒಳ್ಳೇದೇ ಮಾಡಿದ್ದೀನಿ. ಏನೋ ಈ ಮಾನಸ ನಾನು ಚೆನ್ನಾಗಿರೋದಕ್ಕೆ ನಾವು ಯಾವಾಗಿಂದಲೂ ಚೆನ್ನಾಗಿದ್ದೀವಿ. ಇವಾಗೇನೋ ಸ್ವಲ್ಪ ಅವಳು ಅದು ಇದು ಅಂತೇಳಿ ಅವಳು ಬೇಜಾರು ಮಾಡ್ಕೊಂಡು ನಾನು ಬೇಜಾರು ಮಾಡ್ಕೊಂಡು ಅದಕ್ಕೆ ಬಂದಿರೋದು. ಒಂದು ಮಾತು ಕರೀಲಿಲ್ವಲ್ಲ ಈ ಮಾನ್ವಿತ ಅಂತ ನನಗೆ ಅದೇ ಬೇಜಾರು. ಅರಿಯಲ್ಲ, ನೀನೇ ಹೋಗಿ ಸುಮ್ಮನೆ ಒಟ್ಟು ಯಾಕತ್ತ ಚೆನ್ನಾಗಿರತ್ತಾಗೆ ಚೆನ್ನಾಗಿರೋದು ನೋಡ್ಬೇಕಣಮ್ಮ. ಹೋಗಿ ಸುಮ್ಮನೆ ನೀವಿಬ್ರು ಚೆನ್ನಾಗಿದ್ಕೊಂಡು ಹೋಗೋದು ನೋಡ್ರಿ. ಓಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ತಲೆ ಕೆಟ್ಟೋಗುತ್ತೆ. ಸುಮ್ಮನೆ ಚೆನ್ನಾಗಿರೋದು ನೋಡಷ್ಟೇ. ನೋಡೋಣ, ಆ ಮಾನ್ವಿತನ ಪರೀಕ್ಷೆ ಮಾಡ್ತಾ ಇದ್ದೀನಿ, ಕರಿತಾಳೇನೋ ನೋಡೋಣ ಅಂತ. ಇಲ್ಲ ಸಿನೇ ಹೋದ್ರೂ ಯಾಕೆ ಲಾಸಿಯಲ್ಲಿ ಕೂತ್ಕೊಂಡಿದ್ಯಾ, ಬಾರಮ್ಮ ಮನೆಗೆ ಹೋಗೋಣ ಅಂತ ಕರೀಲಿಲ್ಲ. ನಾನು ಭುವನ್ನೇ ಕರ್ಕೊಂಡು ಹೋದಂಗೆ ನನ್ನೂ ಕರ್ಕೊಂಡು ಹೋಗ್ತಾರೆ ಮಾತಾಡಿ ಕೇಳಿ ಅಂತ ನಾನು ಅಂದ್ಕೊಂಡ್ರೆ ಒಂದು ಮಾತು ಕರೀಲಿಲ್ಲ ನನ್ನ. ಎಷ್ಟು ಬೇಜಾರಾಗುತ್ತೆ ಹೇಳ್ರಿ ನನಗೆ. ನೋಡ್ರಿ ಎಷ್ಟು ಇದ್ರಾಗೆ ಗೊತ್ತಾಗ್ತೈತೆ ಈ ಮಾನವಿತನ ಬುದ್ಧಿ ಏನು ಅಂತೇಳಿ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.